ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನಂತಂದರೆ, ಧನುರ್ಲಗ್ನ ಜೊತೆಗೆ ಧನಸು ರಾಶಿ ಅಂತ ಏನಿದೆ ಅವರಿಗೆ ರಾಹುಕೇತುವಿನ 2025-2026 ಗೋಚಾರದ ಫಲಗಳ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಶುಭ ಫಲಗಳ ಅಶುಭ ಫಲಗಳ ಅಂತೇಳಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಬಂದು ನಿಮಗೆ ಜನ್ಮ ಲಗ್ನದಿಂದ ಅಥವಾ ಜನ್ಮ ರಾಶಿಯಿಂದ ನಿಮಗೆ ರಾಹು 3ನೇ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಶುಭ ಫಲಗಳನ್ನೇ ನಿರ್ಣಯ ಆಗುತ್ತೆ. ಇಲ್ಲಿ ಬಂದು 3ನೇ ಸಂಚಾರ ಶುಭ ಅಂತ ನಾವು ಹೇಳ್ತೀವಿ. ಹಾಗೇನೇ ಇಲ್ಲಿ ಬಂದು ನಿಮಗೆ ಎಷ್ಟೋ ಶತ್ರುಗಳು ಇದ್ದರೆ ಶತ್ರುಗಳನ್ನು ಸಮೇತ ನಿರ್ನಾಮ ಮಾಡ್ತಾರೆ. ಹೊರಶತ್ರುಗಳು ಮನುಷ್ಯ ರೂಪದಲ್ಲಿ ಇದ್ದರೆ ನಿಮ್ಮ ಒಳಗಿನ ರೂಪದಲ್ಲಿ ನಿಮ್ಮಲ್ಲಿರುವಂಥ ಮದ, ಮಾತ್ಸರ್ಯ, ಅಹಂ ಇವೆಲ್ಲವನ್ನು ಸಮೇತ ನೀವು ಪ್ರಶ್ನಾತೀತಕವಾಗಿ ಯೋಚನೆ ಮಾಡಿಕೊಂಡು ನಿಮ್ಮಲ್ಲಿ ಇರುವಂತಹ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಏನಿದೆ ಆ ಶತ್ರುಗಳನ್ನು ಸಮೇತ ಹೊಡೆದು ಹಾಕಿಸ್ಲಿಕ್ಕೆ ನಿಮಗೆ ಖಂಡಿತವಾಗ್ಲಿ ಆ ರಾಹು ಸ್ವಾಮಿಯು ನಿಮಗೆ ಪ್ರಚೋದನೆಯನ್ನು ತಂದುಕೊಡ್ತಾನೆ. ಜೊತೆಗೆ ನಿಮಗೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಉಂಟಾದಂತಹ ಸಂದರ್ಭದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೂ ಸಮೇತ ಇದೊಂದು ಸೂಕ್ತವಾದಂತಹ ಸಮಯ. ಯಾಕೆಂದರೆ ಗುರು ನಿಮ್ಮ ರಾಶಿಯನ್ನು ನೇರವಾಗಿ ನೋಡೋದ್ರಿಂದ, ಯಾಕಂದರೆ ಧನುರ್ಲಗ್ನವನ್ನು ಸಮೇತ ನೇರವಾಗಿ ನೋಡೋದ್ರಿಂದ ಖಂಡಿತವಾಗ್ಲೂ ಸಮಸಪ್ತಕದಲ್ಲಿ ಗುರು ನಿಮಗೆ ಇದ್ದಾನೆ. ಇದು ಪರಿಹಾರಕ್ಕೆ ಖಂಡಿತವಾಗ್ಲೂ ದಾರಿ ಆಗ್ತದೆ ಅಂತ ಹೇಳ್ತೀನಿ. ಹಾಗೆಯೇ ನಿಮಗೆ ಗೋಚಾರದಲ್ಲಿ ರಾಹು 3ನೇ ಮನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಗೋಚಾರದ 3ನೆಯ ಮನೆ ಮೇಲೆ ಗುರು ನಿಮಗೆ ದೃಷ್ಟಿ 9ನೇ ಮನೆ ಬೀಳುತ್ತೆ. ಖಂಡಿತವಾಗ್ಲೂ ಹೆಚ್ಚಿನ ಶುಭ ಫಲವನ್ನೇ ಅನುಭವಿಸ್ತೀರಿ ಅಂತ. ಹಾಗೆ ನಿಮಗೆ ಹೆಚ್ಚಿನದಾಗಿ ಆಕಸ್ಮಿಕವಾಗಿ ಧನಲಾಭ ಉಂಟಾಗುತ್ತೆ, ಅಭಿವೃದ್ಧಿಯನ್ನು ಸಮೇತ ಹೊಂದುತ್ತೀರಿ. ಜೊತೆಗೆ ವಿವಾಹ ಏನಾದರೂ ಮನೆಯಲ್ಲಿ ಆಗಲಿಲ್ಲ ಅಂದರೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಇಮ್ಯಾಜ್ ಮಾಡೇ ಇರಲ್ಲ, ಸಡನ್ನಾಗಿ ನಿಮಗೆ ಒಂದು ವಿವಾಹಗಳು ಸಮೇತ ನಡೆಯುತ್ತೆ. ಹಾಗೆಯೇ ವಿವಾಹದಲ್ಲಿ ಏನೇ ಅಡೆತಡೆಗಳು ಬಂದರೂ ಈ ವರ್ಷ ಎಷ್ಟೋ ಜನಕ್ಕೆ ಧನುರ್ಲಗ್ನ ಧನುರಾಶಿಯವರಿಗೆ ವಿವಾಹಗಳು ಸುಲಲಿತವಾಗಿ ಆಗುತ್ತೆ. ನೀವು ಅದರಲ್ಲಿ ನೋಡ್ಕೋಬೇಕಾಗುತ್ತೆ. ದಶಾ ಆ್ಯಂಡ್ ಭುಕ್ತಿ ಇಸ್ ವೆರಿ ಇಂಪಾರ್ಟೆಂಟು. ಜೊತೆಗೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಪರಿಹಾರ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ನಿಮಗೆ 100ಕ್ಕೆ 100 ಫಲ ಸಿಕ್ಕುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಎಲ್ಲ ಕೆಲಸಗಳು ಸಮೇತ ನಿಮಗೆ ಪ್ರದದಾಯಕವಾಗುತ್ತೆ, ಫಲವನ್ನೇ ಕೊಡುವಂಥದ್ದು ಅಂತ. ಹಾಗೆ ನಿಮಗೆ ಎಷ್ಟೋ ಸಮಸ್ಯೆಗಳಿಂದ ಒಂದು ಪರಿಹಾರ ಆಗದೇ ಇರುವಂತಹ ರೋಗಗಳು ಏನಾದರೂ ಇತ್ತು ಅಂದರೆ ವ್ಯಾಧಿಗಳು ಸಮೇತ ನಿವಾರಣೆ ಆಗುತ್ತೆ. ಹಾಗೆ ಸಂಬಂಧಿಕರಿಂದ ಲಾಭದಾಯಕವಾಗುತ್ತೆ. ಹಾಗೆ ಯಾರ್ಯಾರಾದರೂ ಹೈಯರ್ ಸ್ಟಡೀಸ್ ಇದ್ದರೆ ಖಂಡಿತವಾಗ್ಲೂ ಅವರಿಗೆ ವಿದ್ಯೆಯಲ್ಲಿ ಯಶಸ್ಸು, ಜೊತೆಗೆ ತಮ್ಮನ ವಿದ್ಯೆ, ಯಾಕಂದರೆ ಇವರ 3ನೇ ಮನೆ ಧನುರ್ಲಗ್ನ ಅಥವಾ ಧನುಸು ರಾಶಿಯವರಿಗೆ 3ನೇ ಮನೆಯಿಂದಾಗ ಅವರ ತಮ್ಮ ಆಗುತ್ತೆ. ಅವರ ತಮ್ಮನ ವಿದ್ಯೆಯು ಸಮೇತ ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಜೊತೆಗೆ ಹೊರದೇಶ ಏನಾದರೂ ಹೋಗಬೇಕಿದ್ರೆ ಅಥವಾ ಇಲ್ಲಿ ಕರ್ನಾಟಕದಲ್ಲಿದ್ದರೆ ತಮಿಳುನಾಡು, ಆಂಧ್ರ ಈ ಥರ ಎಲ್ಲ ಹೋಗಿ ಎಜುಕೇಷನ್ ತಗೋಬೇಕು ಅಂದರೆ ಖಂಡಿತ ಅವರು ಸಕ್ಸಸ್ ಆಗ್ತಾರೆ. ಹಾಗೆಯೇ ಪ್ರಯಾಣದಿಂದ ಮತ್ತು ಪುಸ್ತಕ ಬಿಡುಗಡೆ, ಯಾರಾದರೂ ಪುಸ್ತಕವನ್ನು ಬಿಡುಗಡೆ ಮಾಡಿ ಪುಸ್ತಕವನ್ನು ಬರೆಯೋದಿದ್ರೆ ಖಂಡಿತ ಅವರಿಗೂ ಸಮೇತ ಲಾಭದಾಯಕ ಆಗುತ್ತೆ. ಅದರ ಜೊತೆಗೆ ಇದು ಯಾರಾದರೂ ಜೊತೆಗೆ ಸ್ನೇಹ ಮಾಡಲಿಕ್ಕೆ ಇದೊಂದು ತುಂಬ ಉತ್ತಮ ಕಾಲ ಅಂತ. ಹಾಗಂತ ಹೇಳಿಬಿಟ್ಟು ಯಾವುದೋ ರೀತಿಯಲ್ಲಿ ಯಾವುದೋ ವ್ಯಕ್ತಿಯನ್ನು ಹೋಗಿ ಸ್ನೇಹ ಮಾಡಿಕೊಂಡು ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ಜಾತಕರು ಈ ಸಮಯದಲ್ಲಿ ತುಂಬ ಧೈರ್ಯ ಆಗಿರ್ತೀರಿ. ಮೊದಲೇ ಧನುಸು ರಾಶಿಯವರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ, ಬಟ್ ಡಿಯೋಲ್ ಕಾನ್ಸೆಪ್ಟ್ ಇರುತ್ತೆ ನಿಮಗೆ. ಆದ್ರೂ ಊಹಿಸಲಾದಂತಹ ಒಂದು ಶಕ್ತಿಯನ್ನು ಹೊಂದ್ಕೋತೀರಿ. ಹಾಗೆ ಇತರ ಸ್ತ್ರೀಯರ ಜೊತೆಗೆ ನೀವು ಒಂದು ಪ್ರೀತಿ, ಪ್ರೇಮ, ಪ್ರಣಯಕ್ಕೆ ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಿಂದ ಬೇರೆ ಥರ ಆ್ಯಕ್ಟಿವಿಟೀಸ್ಗೆ ನೀವು ಕೈ ಹಾಕಬೇಡಿ ಅಂತ ಅದನ್ನು ಓಪನ್ ಆಗಿ ಹೇಳಲಾರೆ. ಸೊ ಹಾಗಾಗಿ ಬೇರೆ ಅನ್ಯ ಸ್ತ್ರೀಯರ ಜೊತೆಗೆ ನೀವು ಸಂಪರ್ಕವನ್ನು ಬೆಳೆಸಬೇಕಾದ್ರೆ ಪ್ರೀತಿ, ಪ್ರೇಮ ಅಂತ ಹೇಳಿ ಹೋಗಿ ಸಿಕ್ಕಾಕೊಂಡು ಸಂಪರ್ಕದಿಂದ ಕಡಿತವನ್ನೇ ಗೊಳಿಸ್ಕೋಬೇಕು. ಯಾಕಂದರೆ ನಿಮಗೆ ಮುಂದಿನ ದಿನದಲ್ಲಿ ಇದು ಅಶುಭ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಯೋಚನೆಯನ್ನು ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ. ಹಾಗೆ ಎಷ್ಟೋ ವರ್ಷಗಳ ನಂತರ, ಎಷ್ಟೋ ವರ್ಷಗಳು ಆದ ನಂತರ ಅಥವಾ 2 ವರ್ಷ 3 ವರ್ಷ ಬಿಟ್ಟು ಹೋಗಿದ್ರು ಅಥವಾ ಒಂದು 6 ತಿಂಗಳು ಹಿಂದೆ ಬಿಟ್ಟಿದ್ರು, ಸಡನ್ನಾಗಿ ಬಂದರು, ಸಡನ್ ನಮ್ಮಿಬ್ಬರ ಮಧ್ಯೆ ಏನೋ ನಡೀತು, ಈ ಥರ ಎಲ್ಲ ಆಗ್ಬಿಡುತ್ತೆ. ಅದರ ಬದಲು ವಿವೇಚನೆಯನ್ನು ಇಟ್ಕೊಳ್ಳಿ. ಯಾಕೆಂದರೆ ನಿಮಗೆ ಗುರು ಬಂದು ನಿಮಗೆ ವಿವೇಚನೆಯನ್ನು ಸಮೇತ ಕೊಡ್ತಾನೆ. ಹಾಗಾಗಿ ಹೇಳ್ತಾ ಇರುವಂಥದ್ದು. ಸೊ ಇದರಿಂದ ನಿಮಗೆ ಹೆಚ್ಚಿನ ಲಾಭಗಳಿಗಿಂತ ಅಡ್ಡ ಪರಿಣಾಮಗಳೇ ಜಾಸ್ತಿ ಆಗುತ್ತೆ. ಯಾಕೆಂದರೆ ರಾಹು ಅಂತ ಹೇಳಿದಾಗ ಇಲ್ಲಿ ಮಾಯೆ, ಹಾಗೇನೇ ಇಲ್ಲಿ ಬಂದು ಮೋಸ ಅಂತ ಹೇಳ್ತೀವಿ. ಹಾಗಾಗಿ
ಈ ಮೋಸ ಹೋಗಬೇಡಿ ಅಂತ ಧನಸ್ಸು ಲಗ್ನ ಮತ್ತು ಧನಸ್ಸು ರಾಶಿಯವರಿಗೆ ಹೇಳ್ತೀನಿ. ಈಗಾಗಲೇ ನಿಮಗೆ ಅದರ ಅನುಭವವನ್ನು ಸಮೇತ ಆಗಿದೆ ಅಂತ ಹೇಳ್ತೀನಿ. ಹಾಗೇನೇ ಕೇತು ಬಂದು ನಿಮಗೆ 9ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಅಶುಭ ಫಲಗಳೇ ಇರುತ್ತೆ. ಯಾಕಂದರೆ ಜಾತಕನು ದೀರ್ಘವಾದ ಯಾತ್ರೆಗಳನ್ನು ಮಾಡಿದಾಗ ಅಥವಾ ದೀರ್ಘವಾದ ಪ್ರಯಾಣಗಳನ್ನು ಮಾಡಿದಾಗ ದೇಹಕ್ಕೆ ಬಾಧೆ, ಇಂತಹ ಒಂದು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪರಿಚಯ ಇಲ್ಲದಿರುವಂತಹ ಸ್ತ್ರೀಯು ಪರಿಚಯ ಆಗುವಂಥದ್ದು, ಈ ಥರ ಅಂತ ನಾನು 2 ನಿಮಿಷದ ಹೇಳಿದೆ. ಅದೇ ಥರ ಇಂತಹ ಸಂದರ್ಭದಲ್ಲಿ ತುಂಬ ವೆರಿ ಕೇರ್ಫುಲ್ ಆಗಿ ಇರಬೇಕು. ಪ್ರಯಾಣಗಳಿಂದ ನಿಮಗೆ ಬಾಧೆಯನ್ನು ಉಂಟಾಗೋದು, ಜೊತೆಗೆ ಪವಿತ್ರವಾದಂತಹ ತೀರ್ಥಯಾತ್ರೆಗಳ ಒಂದು ಕ್ಷೇತ್ರಗಳ ಸಂಭವ ಇರುತ್ತೆ. ಖಂಡಿತ ಅದೆಲ್ಲವೂ ಸಂತೋಷ. ಆದರೆ ಅಲ್ಲಿ ಹೋಗಿ ಬಂದಂತಹ ಸಂದರ್ಭದಲ್ಲಿ ಓದುವಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಿಮ್ಮ ಮನಸ್ಸನ್ನು ಜೊತೆಗೆ ನಿಮ್ಮ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೇನೇ ವಿದ್ಯಾಭ್ಯಾಸದ ತೊಂದರೆಗೆ ಸಮೇತ ನೀವು ಒಳಗಾಗ್ಬಿಡ್ತೀರಿ. ಯಾಕಂದರೆ ಪ್ರೀತಿ ಪ್ರೇಮ ಪ್ರಣಯ ಅಂತ ಹೇಳಿ ವಿದ್ಯಾಭ್ಯಾಸದಲ್ಲಿದ್ದವರಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಜೊತೆಗೆ ಧರ್ಮಗಳ ವಿಷಯಗಳಲ್ಲಿ ಗೌರವ ಕೊಡ್ಕೊಳ್ಳೋದು, ಯಾರಾದರೂ ಧಾರ್ಮಿಕ ಕ್ಷೇತ್ರಗಳನ್ನು ನಡೆಸ್ತಾ ಇದ್ರೆ, ಧರ್ಮದ ವಿಷಯದಲ್ಲಿ ನಿಂತಿದ್ರೆ ಖಂಡಿತವಾಗಲೂ ಈಗ ಏನೋ ನೀವು ಸಹಾಯ ಮಾಡಕ್ಕೆ ಹೋಗ್ತೀರಿ, ಯಾರೋ ಧರ್ಮದ ವಿಚಾರವಾಗಿ ಅವೆಲ್ಲಕ್ಕೆ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಖರ್ಚುಗಳು ಆಗುತ್ತೆ, ಜೊತೆಗೆ ಅವಮಾನಗಳು ಆಗುತ್ತೆ. ಅದನ್ನು ತುಂಬ ವಿವೇಚನೆಯುಕ್ತವಾಗಿ ನೀವು ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ಖರ್ಚುಗಳು ಆಗುವಂತಹ ಸಂದರ್ಭಗಳು ಜಾಸ್ತಿ. ಇಲ್ಲಿ ನಿಮಗೆ ಹೇಗೆ ಲಾಭ ಬರುತ್ತೋ ಹಾಗೆ ಖರ್ಚುಗಳು ಸಮೇತ ಆಗುತ್ತೆ ಅಂತ ಹೇಳ್ತೀನಿ. ಹಾಗೇನೇ ವಾಗ್ವಾದಗಳು ಸಮೇತ ಉಂಟಾಗುತ್ತೆ. ನಿಮಗೆ ಇಂತಹ ವಾಗ್ವಾದಗಳನ್ನು ನೀವು ಆಲ್ರೆಡಿ ಧನಸ್ಸು ರಾಶಿಯವರು ತುಂಬ ಧಾರ್ಮಿಕವಾದಂತಹ ವ್ಯಕ್ತಿಗಳು, ಜೊತೆಗೆ ಡಾಮಿನೇಟ್ ಆಗಿರುವಂಥವ್ರು. ಈ ಧಾರ್ಮಿಕವಾಗಿದ್ದರೂ ವಾಗ್ವಾದಗಳು ನಿಮ್ಮಲ್ಲಿ ಇರುತ್ತೆ. ಇಂತಹ ವಾಗ್ವಾದಗಳನ್ನು ಮಾಡದೆ ಆದಷ್ಟು ನಾಲಿಗೆಗೆ ಸ್ವಲ್ಪ, ಅಥವಾ ನಾವು ಬಾಯಿಗೆ ಅಂತೇನು ಹೇಳ್ತೀವಿ, ಜಿಪ್ ಹಾಕೊಳ್ಳಿ ಅಂತ ಹೇಳ್ತೀವಿ. ಆದ್ರೂ ಕೆಲವೆಲ್ಲ ಸಂದರ್ಭದಲ್ಲಿ ಇವು ನಡೆಯುತ್ತೆ. ಆದ್ರೂ ನೀವು ಸ್ಮರಣೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಶೀಘ್ರ ಕೋಪ ಬಂದ್ಬಿಡುತ್ತೆ. ಆ ಶೀಘ್ರ ಕೋಪವನ್ನು ಸಮೇತ ನೀವು ಕಂಟ್ರೋಲ್ ಮಾಡಿ. ಜೊತೆಗೆ ವಿದೇಶ ಯಾತ್ರೆ ಅಥವಾ ಪರಸ್ಥಳದಲ್ಲಿ ನೀವು ಹೋಗ್ಬಿಟ್ಟು ಒಂದು ಶಿಕ್ಷೆಗೆ ಗುರಿಯಾಗುವಂಥದ್ದಾಗ್ಬಿಡುತ್ತೆ. ಇಲ್ಲಿ ಹೋಗಿರ್ತೀರಿ ಅಥವಾ ಹೊರದೇಶದಲ್ಲಿ ಯಾವುದೋ ಕಾರಣಾಂತರದಿಂದ ಹೋಗಿ ಶಿಕ್ಷೆಗೆ ಗುರಿಯಾಗೋದು, ಅಥವಾ ಪರಸ್ಥಳ ಅಂದಾಗ ಇದು ಕರ್ನಾಟಕ ಅಂದರೆ ತಮಿಳ್ನಾಡಲ್ಲಿದ್ದವರು ಆಂಧ್ರದಿದ್ದವರು ಕೇರಳ, ಈ ಥರ ಎಲ್ಲ ಆಗೋಗ್ಬಿಡುತ್ತೆ. ಹಾಗಾಗಿ ಕೋರ್ಟು ಕಚೇರಿಯ ವಿಚಾರಗಳಲ್ಲಿ ತುಂಬ ಸೂಕ್ತವಾಗಿ ನೀವು ಮಾಹಿತಿಯನ್ನು ತಗೊಂಡು ಸರಿದಾರಿಯಲ್ಲಿ ಹೋಗಿ ಅಂತ ಹೇಳ್ತೀನಿ. ಹಾಗೆ ಮೋಸಗಳಾಗುವಂತಹ ಸಂಭವ ಅಂತ ಹೇಳಿದೆ. ರಾಹು ನಿಮಗೆ 3ನೇ ಮನೆಯಲ್ಲಿ ಹೇಗೆ ನಿಮಗೆ ಫಲಗಳನ್ನು ಕೊಡ್ತಾನೋ ಅದೇ ರೀತಿ ಮೋಸ ಅಂದರೆ ಸಡನ್ನು ಹಿಡನ್ ಅಂದರೆ ಶ್ಯಾಡೋ ಪ್ಲಾನೆಟ್ಸ್ ಅಂತ ಹೇಳ್ತೀವಿ. ಇದು ನಮಗೆ ಗೊತ್ತೇ ಆಗಲ್ಲ. ಹಾಗಾಗಿ ಮೋಸ ಉಂಟಾಗುವಂತಹ ಸಂದರ್ಭಗಳು ಇರುತ್ತೆ. ಹಾಗೆ ನೀವು ಹೂಡಿರುವ ವ್ಯಾಜ್ಯಗಳು ಅಥವಾ ಯಾವುದೋ ಕೋರ್ಟುಗಳು ಅಥವಾ ಕಚೇರಿಗಳು ಅಥವಾ ಯಾವುದೋ ಡೈವರ್ಸುಗಳು ಇವೆಲ್ಲ ಏನಿದೆ ಇಂತಹ ಸಂದರ್ಭದಲ್ಲಿ ವ್ಯಾಜ್ಯಗಳಲ್ಲಿ ನಿಮಗೆ ಸೋಲು ಉಂಟಾಗುತ್ತೆ. ಹಾಗೆ ನಿಮಗೆ ತಂದೆ ಏನಾದರೂ ಇತ್ತು ಅಂದರೆ ತಂದೆಗೆ ಒಂದು ರೋಗಗಳು ಜಾಸ್ತಿ ಉಲ್ಬಣ ಆಗುವಂಥದ್ದು ನಿಮಗೆ ಇಂತಹ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ತಂದೆಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಿ ಅಂತ ಹೇಳ್ತೀನಿ. ಹಾಗೇನೇ ಇಲ್ಲಿ ಬಂದು ನಿಮಗೆ 9ನೇ ಮನೆಯಲ್ಲಿ ಕೇತು ಇರೋದ್ರಿಂದ ನಿಮಗೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ಈಗಾಗಲೇ ಇದ್ದಂಥವರು ಅತಿ ಹೆಚ್ಚಿನ ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಆದರೂ ನಿಮಗೆ ಧನಸ್ಸು ಲಗ್ನ ಧನಸ್ಸು ರಾಶಿಯನ್ನು ಗುರು ನೋಡೋದ್ರಿಂದ ಕಾಯ್ತಾನೆ. ಹಾಗಂತ ಹೇಳ್ಬಿಟ್ಟು ನಿರ್ಲಕ್ಷ್ಯವನ್ನು ಸಮೇತ ನೀವು ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೇನೇ ತಂದೆಯ ವ್ಯಾಧಿ ಅಂತೇನಿದೆ, ಆ ತಂದೆಗೆ ಆರೋಗ್ಯದಲ್ಲಿ ಏರುಪೇರುಗಳು ಇದೆ. ಅದಕ್ಕೆ ನಿಮಗೆ ಹಲವಾರು ರೀತಿಯಲ್ಲಿ ಹಣವನ್ನು ಖರ್ಚಾಗುತ್ತೆ. ಕಾಯಿಲೆಗಳು ಯಾವುದು ಅಂತಲೂ ಸಮೇತ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಧಾರ್ಮಿಕವಾದ ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಪ್ರಯಾಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ಶುಭ ಪ್ರಯಾಣದ ಆದರೂ ಅಷ್ಟೇ ನೀವು ಹೋದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನಸ್ಸನ್ನು ಅಥವಾ ನಿಮ್ಮ ಇಂದ್ರಿಯಗಳನ್ನು ನೀವು ನಿಗ್ರಹದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಪ್ರಿಯ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 701987
9496069595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ಒಂದು ಎರಡನೇದಾಗಿ ಹೊಟ್ಟೆಗೆ ಮದ್ದಿಡು ಆಗಿದ್ರೂ ಸಮೇತ ಪರಿಹಾರಗಳಿರುತ್ತೆ. ಜೊತೆಗೆ ಇದೇ ರೀತಿಯ ಹಲವಾರು ವಿಡಿಯೋಗಳನ್ನ ಕೊಟ್ಟಿರ್ತೀನಿ. ಇಂಥ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಪರಿಹಾರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಬಂದು ನಿಮ್ಮ ಮನೆಯ ಹೆಣ್ಣು ದೇವತೆಯ ದೇವಸ್ಥಾನ ಅಂತೇನಿದೆ ಆ ಹೆಣ್ಣು ದೇವತೆಯ ದೇವಸ್ಥಾನಗಳಿಗೆ ಭೇಟಿ ಕೊಡಿ. ಇಲ್ಲವೇ ನಿಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಿಮ್ಮ ಊರಿನಲ್ಲಿರುವಂತಹ ಶಕ್ತಿ ದೇವಿ ದೇವಸ್ಥಾನ, ಅದು ಕಾಳಿ ಆಗಿರ್ಬೋದು, ಒಂದು ದುರ್ಗಿ ಆಗಿರ್ಬೋದು, ಅಥವಾ ನಾವೇನು ಹೇಳ್ಬೋದು ನವದುರ್ಗಿಯರ ದೇವಸ್ಥಾನ ಅಥವಾ ಸಪ್ತಮಾತೃಕೆಯರ ದೇವಸ್ಥಾನಗಳು ಅಂತ ಏನಿದೆ ಅಂತಹ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ಬೋದು. ಇಲ್ಲದಿದ್ದರೆ ಹುತ್ತ ಅಂತ ಏನಿದೆ ಇಂತಹ ಹುತ್ತದ ಹತ್ರ ಹೋಗಿ ನೀವು 108 ಬಾರಿ ಪ್ರದಕ್ಷಿಣೆಯನ್ನು ಓಂ ನಾಗರಾಜಾಯ ನಮಃ, ಓಂ ನಾಗದೇವತಾಯ ನಮಃ ಅಂತೇಳಿ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ನೀವು 48 ದಿನಗಳ ಕಾಲ ಮಾಡೋದ್ರಿಂದ ನಿಮಗೆ ಆಗುವಂತಹ ಸಮಸ್ಯೆಗಳಲ್ಲಿ 80 ಭಾಗದ ಸಮಸ್ಯೆಗಳು ಒಂದು 30 ಭಾಗ ಪರಿಹಾರ ಆಗುತ್ತೆ. ಇನ್ನು ಬಾಕಿದು ನೀವು ಮೂಲ ಜಾತಕವನ್ನು ನೋಡ್ಕೋಬೇಕು. ಜೊತೆಗೆ ದಶಾಭುಕ್ತಿ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಗೇನ್ ಬಂದು ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಾಗ ಇನ್ನಷ್ಟು ಉಲ್ಬಣ ಆಗಿ ಪರಿಹಾರಕ್ಕೆ ದಾರಿಯನ್ನು ಮಾಡಿಕೊಂಡು ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.